ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರಿಯಾ ಅಂತ. ನಾನು ಕನ್ನಡದ ಹುಡುಗಿ, ದುಬೈಲಿದ್ದೀನಿ. ನನಗೆ ಜೀವನದಲ್ಲಿ 2 ಆಸೆ ಇತ್ತು. ಒಂದು ಆಸೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ, 2ನೇ ಆಸೆ ಸೋಲೋ ಟ್ರಿಪ್ ಹೋಗ್ಬೇಕಂತ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ತುಂಬ ಭಯ ಇತ್ತು. ಏನು ಮಾಡೋದು, ಯಾವ ಟಾಪಿಕ್ ಮೇಲೆ ಮಾಡೋದು, ಹೆಂಗೆ ಮಾಡೋದು, ಲೈಕ್ ಜನ ಆಕ್ಸೆಪ್ಟ್ ಮಾಡ್ತಾರಾ ಮಾಡಲ್ವಾ, ಈ ಥರ ತುಂಬ ಪ್ರಶ್ನೆಗಳಿತ್ತು. ನನ್ನ 2ನೇ ಆಸೆ ಸೋಲೋ ಟ್ರಿಪ್ ಹೋಗೋ ಕೂಡ ತುಂಬ ಭಯ ಇತ್ತು. ಎಲ್ಲಿ ಹೋಗೋದು, ಏನು ಮಾಡೋದು, ಒಬ್ಬಳಿಗೆ ಹೆಂಗೆ ಓಡಾಡೋದು, ಸೇಫ್ ಇರುತ್ತಾ ಇಲ್ವಾ, ಹಾಗೆ ತುಂಬ ಸುಮಾರು ಲೈಕ್ 1000 ಕ್ವೆಶನ್ಸ್ ಇತ್ತು. ಸೊ ರೀಸೆಂಟಾಗಿ ನನಗೆ ಸೋಲೋ ಟ್ರಿಪ್ ಹೋಗೋಕ್ಕೆ ಅವಕಾಶ ಸಿಕ್ತು. ನಾನು ಹೋಗಿದ್ದು ಹಾಂಗ್ಕಾಂಗ್ ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಇಟ್ಸ್ ಅ ಫ್ಯೂಷನ್ ಆಫ್ ಈಸ್ಟ್ ಆ್ಯಂಡ್ ವೆಸ್ಟ್. ಅಲ್ಲಿ ಆಮೇಲೆ ನಾನು ಅಲ್ಲಿ ಹಾಂಗ್ಕಾಂಗಿಗೆ ಹೋಗ್ತಾ, ಅಂದರೆ ದುಬೈಯಿಂದ ಹಾಂಗ್ಕಾಂಗಿಗೆ ಹೋಗ್ತಾ 7 hours ಜರ್ನಿ. ಐ ವಾಸ್ ಥಿಂಕಿಂಗ್ ನಾನು ಯಾಕೆ ವಿಡಿಯೋ ಡಾಕ್ಯುಮೆಂಟ್ ಮಾಡಬಾರ್ದು ಅಂತ. ಒಂದು ನನಗೋಸ್ಕರ, ಅಂದರೆ ಐ ಕ್ಯಾನ್ ಲುಕ್ ಬ್ಯಾಕ್ ಆಟ್ ಆಲ್ ದೀಸ್ ಮೆಮರೀಸ್. ಮತ್ತು ನೋಡೋಕ್ಕೆಂದರೆ ನಂಗೆ ಪದೇ ಇಡೀ ಲೈಫಲ್ಲಿ ಐ ಕ್ಯಾನ್ ಜಸ್ಟ್ ಗೋ ಥ್ರೂ ದೀಸ್ ಮೆಮರೀಸ್, ಅಂದರೆ ಒಂದು ಟ್ರೆಷರ್ ಆಗಿ ಉಳ್ಕೊಳ್ಳುತ್ತೆ ನನ್ನ ಹತ್ರ ಅಂತ. ಆಮೇಲೆ ನಾನು ಹಾಂಗ್ಕಾಂಗಿಂದ ವಾಪಸ್ ದುಬೈಗೆ ಬಂದಾಗ ವೆನ್ ಐ ಶೋಡ್ ಆಲ್ ದೀಸ್ ವೀಡಿಯೋಸ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ದೇ ವಿರ್ ಲೈಕ್ ಅವ್ರು ಯಾಕೆ ಅಪ್ಲೋಡ್ ಮಾಡಬಾರ್ದು ಅಂತ. ಅದೇ ವೇಳೆಗೆ ಯಾಕೆ ಅಪ್ಲೋಡ್ ಮಾಡಬಾರ್ದು ಅಂತ. ಆಮೇಲೆ ನನಗೂ ಅನಿಸ್ತು, ಹೌದಲ್ವಾ, ನಾನು ಅಪ್ಲೋಡ್ ಮಾಡ್ಬೋದಲ್ವಾ. ಆಮೇಲೆ ದೇರ್ ವಾಸ್ ನೋ ರೀಸನ್ ಟು ನಾಟ್ ಅಪ್ಲೋಡ್ ಎನಿ ಆಫ್ ದೀಸ್ ವೀಡಿಯೋಸ್. ಸೊ ನಾನು ಡಿಸೈಡ್ ಮಾಡಿದೆ, ಓಕೆ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೇ ಬಿಡೋಣ, ಆಮೇಲೆ ಈ ಸೋಲೋ ಟ್ರಿಪ್ದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಣ ಅಂಥೇಳಿ. ಸೊ ಹಿಯರ್ ಐ ಆಮ್. ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ. ಅಫ್ಕೋರ್ಸ್ ತುಂಬ ಮಿಸ್ಟೇಕ್ಸ್ ಇರಬಹುದೇನೋ, ಅಂದರೆ ನಾನು ಎಡಿಟಿಂಗ್ ರೀತಿಯಲ್ಲಿ ಮತ್ತು ವೀಡಿಯೋಸ್ ಶೂಟ್ ಮಾಡಿರೋ ರೀತಿಯಲ್ಲಿ ತುಂಬ ಮಿಸ್ಟೇಕ್ಸ್ ಇರ್ಬೋದು. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆ್ಯಂಡ್ ಐ ಆಮ್ ಸ್ಟಿಲ್ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ, ಮತ್ತು ನನಗೆ ಯಾರು ಯೂಟ್ಯೂಬ್ ಫ್ರೆಂಡ್ಸ್ ಇಲ್ದಿರೋದ್ರಿಂದ ನನಗೆ ಎಡಿಟಿಂಗ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಆ್ಯಂಡ್ ಆಲ್ಸೋ ಐ ನೋ ದಿಸ್ ಇಸ್ ಅ ಕ್ರಿಯೇಟಿವ್ ಜರ್ನಿ ಆ್ಯಂಡ್ ಐ ಆಮ್ ಓಪನ್ ಟು ಲರ್ನಿಂಗ್. ಸೊ ನಿಮ್ಗೆ ಇಷ್ಟ ಇದ್ದರೆ ಈ ನನ್ನ ಯೂಟ್ಯೂಬ್ ಜರ್ನಿನ ಫಾಲೋ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ದಿಸ್ ಇಸ್ ಗೋನ್ ಬಿ I'm sure this is going to be a great experience for me, a great learning experience for me. So thank you for choosing my channel and clicking on the video. ನಾನು ದುಬೈನ ರಾತ್ರಿ 11 ಗಂಟೆಗೆ ಬಿಟ್ಟು ಹಾಂಗ್ಕಾಂಗಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ನೆಕ್ಸ್ಟ್ ದಿನ 10 ಗಂಟೆ ಆಗೋಗಿತ್ತು. ಹಾಂಗ್ಕಾಂಗ್ ಏರ್ಪೋರ್ಟ್ನಲ್ಲಿ ಟೂರಿಸ್ಟ್ ಸಿಮ್ ತೊಗೊಂಡು 3 ಮೆಟ್ರೋ ಇಟ್ಕೊಂಡು ನಾನು ಹೋಟೆಲ್ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 12:30 ಗಂಟೆ ಆಗಿತ್ತು. ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಾನು ಆಮೇಲೆ ಹಾಂಗ್ಕಾಂಗ್ ಆಚೆ ಸಿಟಿ ನೋಡೋಣ, ಹೋಟೆಲ್ ಹತ್ರನೇ ಏರಿಯಾ ಎಲ್ಲ ಹೆಂಗಿದೆ, ಏನಾಗ್ತಿದೆ ಅಂತ ನೋಡೋಣ ಅಂತ ನಾನು ಆಚೆ ಬಂದು ನೋಡಿದ್ರೆ ಅಪ್ಪ ಎಷ್ಟು ಬ್ಯುಸಿ ಸಿಟಿ ಅಂತ. ಅಂದರೆ ಹಾಂಗ್ಕಾಂಗ್ ಜನ ಎಲ್ಲ ಎಷ್ಟು ಫಾಸ್ಟಾಗಿ ನಡೀತಾರೆ, ಎಷ್ಟು ಒಂಥರ ಹ್ಯಾಪನಿಂಗ್ ಆಗಿದೆ, ತುಂಬ ಲೈವ್ಲಿ ಆಗಿದೆ ಅಂತ ಗೊತ್ತಾಯಿತು. ಬಟ್ ವೆದರ್ ಅಂತೂ ತುಂಬ ಚಳಿ ಇತ್ತು, ಮಳೆ ಬರ್ತಾನೆ ಇತ್ತು, ಅಂದರೆ ತುಂಬ ತುಂತುರು ಮಳೆ ಬರ್ತಾಯಿತ್ತು. ನಾನು ಮಧ್ಯಾಹ್ನ ರೀಚ್ ಆದಮೇಲೆ ಐ ಆಮ್ ಲೈಕ್ ಸೋ ಟಯರ್ಡ್. ಸೊ ಸ್ವಲ್ಪ ರೆಸ್ಟ್ ತೊಗೊಂಡು ಇವಾಗ ನಾನು ಸಂಜೆ ಹಾಗೆ ಪಾರ್ಕಲ್ಲಿ ಓಡಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಸೊ ಯೂನಿಕ್, ಅಂದರೆ ಇಷ್ಟು ದೊಡ್ಡ ಸಿಟಿ ಮಧ್ಯ, ಇಷ್ಟು ಸ್ಕೈ ಸ್ಕ್ರೇಪರ್ಸ್ ಮಧ್ಯ, ಇಷ್ಟು ಚೆನ್ನಾಗಿರೋ ಪಾರ್ಕ್. ಐ ಡೋಂಟ್ ನೋ ಹೌ ದೇ ಬಿಲ್ಟ್ ಇಟ್ ಆ್ಯಂಡ್ ಹೌ ದೇ ಮೇಂಟೈನಿಂಗ್ ಇಟ್. ಇದು ಒಂದೇ ಪಾರ್ಕ್ ಇಲ್ಲ, ಸುಮಾರು ಪಾರ್ಕ್ ಇದೆ. ಐ ಮೀನ್ ಇದೇ ಥರ ಇಷ್ಟೇ ಲಶ್ ಗ್ರೀನ್ ಪಾರ್ಕ್ಸ್ ಸುಮಾರಿದೆ. ಇದು ಒಂದೇ ಅಲ್ಲ, ಜಸ್ಟ್ ಲೈಕ್ ಒನ್ ಆಫ್ ದ ಪಾರ್ಕ್ಸ್. ಆಮೇಲೆ ಇಟ್ಸ್ ಸೋ ನೈಸ್. ಆಮೇಲೆ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಐ ಥಾಟ್ ಅಂದರೆ ತುಂಬ ಅಂದರೆ ಸೆಕೆ ಇರುತ್ತೆ, ಹ್ಯೂಮಿಡಿ ಇರುತ್ತೆ ಅಂತ. ಬಟ್ ನೋ, ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ತುಂಬ ತಂಪು ಗಾಳಿ ಬೀಸ್ತಿದೆ. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ದೇರ್, ಫುಲ್ಲು ಮೋಡ ಎಲ್ಲ ಫುಲ್ ಮುಚ್ಕೊಂಡ್ಬಿಟ್ಟಿದೆ. ಲೈಕ್ ಇಫ್ ಯು ಸಿ ದೇರ್, ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಸೊ ದಿಸ್ ಇಸ್ ಮೈ ಫಸ್ಟ್ ಡೇ, ಮೈ ಫಸ್ಟ್ ಎವರ್ ಸೋಲೋ ಟ್ರಿಪ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಇಲ್ಲಿ ನೋಡಿ, ಪಾರ್ಕಿಂದ ಬಂದಿದ್ದ ತಕ್ಷಣ ಹಾಂಗ್ಕಾಂಗ್ ಇದು ಪಾರ್ಕು. ದಿಸ್ ಇಸ್ ಹಾಂಗ್ಕಾಂಗ್. ಪಾರ್ಕ್ ಕೂಡ ಹಾಂಗ್ಕಾಂಗಲ್ಲೇ ಇರೋದು. ತುಂಬ ರಶ್ ಇದೆ. ನಿಧಾನಕ್ಕೆ ನಡೆಯೋಕ್ಕೆಲ್ಲ ಟೈಮೇ ಇಲ್ಲ. ಪಟ ಅಂತ ನಡ್ಕೊಂಡು ಹೋಗ್ತಾ ಇರ್ಬೇಕು. ಸ್ವಲ್ಪ ಆ ಕಡೆ ಹೋಗ್ಬಿಡ್ತೀನಿ. ಸೊ ಸ್ವಲ್ಪ ಆದರೂ ಸ್ಪೇಸ್ ಸಿಗ್ಬೋದು. ಆ್ಯಕ್ಚುಲಿ ಒಂಥರ MG ರೋಡ್ ಥರ ಅಂತ ಅನಿಸುತ್ತೆ. ಅಂದರೆ ಬೆಂಗಳೂರು MG ರೋಡ್ ಥರ ತುಂಬ ಶಾಪಿಂಗ್ ಮಾಲ್ಸ್, ಬಟ್ಟೆ ಅಂಗಡಿ, ಆಮೇಲೇನು ಜ್ಯುವೆಲ್ರಿ, ವಾಚಸ್, ಬ್ಯಾಗ್ಸ್ ಅದೆಲ್ಲ ತುಂಬ ಇದೆ. ಸೊ ಐ ಥಿಂಕ್ ಇಟ್ಸ್ ಲೈಕ್ MG ರೋಡ್ ಆರ್ ಕಮರ್ಷಿಯಲ್ ಸ್ಟ್ರೀಟ್ ಆಫ್ ಬ್ಯಾಂಗ್ಳೂರ್. I mean, ಇದು
ತುಂಬ ಅಂದರೆ ಇಂಪಾರ್ಟೆಂಟ್ ಏರಿಯಾ ಕೂಡ ಅಂತಲೂ ಅನಿಸುತ್ತೆ ಇನ್ ಹಾಂಗ್ಕಾಂಗ್. ನಾನು ಕೊವ್ಲೂನ್ ಪಾರ್ಕ್ನ ನೋಡಿಕೊಂಡು ಹಾಗೆ ಆಚೆ ಬಂದು ಕಾಫಿ ಕುಡಿಯೋಣ, ಸಂಜೆ ಆಗಿದೆ ಅಲ್ಲ, ಚಳಿ ಬೇರೆ ಇತ್ತು, ಒಂದು ಕಾಫಿ ಕುಡಿಯೋಣ ಅಂತ ಆಚೆ ಬಂದು ಕೆಫೆ ಹುಡುಕ್ತಾ ಇದ್ದೆ. ಕೆಫೆ ಅಂತೂ ಎಲ್ಲೂ ಸಿಗಲಿಲ್ಲ, ಅಥವಾ ನಂಗೆ ಹುಡ್ಕಕ್ಕೆ ಬರಲಿಲ್ವ ಗೊತ್ತಿಲ್ಲ. ಹಾಗೆ ಕೆಫೆ ಹುಡ್ಕೋ ನೆಪದಲ್ಲಿ ಸುತ್ತಮುತ್ತ TST ಏರಿಯಾ ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೆ. ನಾನು ಉಳ್ಕೊಂಡಿದ್ದು TST ಏರಿಯಾದಲ್ಲಿ, ಅದಿರೋದು ಕೊವ್ಲೂನಲ್ಲಿ. ಕೊವ್ಲೂನ್ ಒನ್ ಆಫ್ ದ ಬ್ಯುಸಿಯೆಸ್ಟ್ ಏರಿಯಾ ಆರ್ ಒನ್ ಆಫ್ ದ ಮೋಸ್ಟ್ ಲೈವ್ಲಿ ಏರಿಯಾಸ್ ಅಂತ ಹೇಳ್ಬೋದು ಹಾಂಗ್ಕಾಂಗಲ್ಲಿ. ಶಾಪಿಂಗ್ ಮಾಡೋಕ್ಕೆ ಮತ್ತು ರೆಸ್ಟೋರೆಂಟ್ಸು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಸರಿ, ಕೆಫೆ ಅಂತೂ ಸಿಗಲಿಲ್ಲ, ವಿಕ್ಟೋರಿಯಾ ಹಾರ್ಬರ್ ನೋಡ್ಕೊಂಡು ಬರೋಣ ಅಂತೇಳಿ ಈ ಕಡೆ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಡೇನೇ ವಿಕ್ಟೋರಿಯಾ ಪೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ವೆದರ್ ಅಂತೂ ತುಂಬ ಕ್ಲೌಡಿ ಇದ್ದಿದ್ದರಿಂದ ಏನೂ ಕಾಣಿಸಲ್ಲ, ಮತ್ತು ತುಂಬ ತುಂತುರು ಮಳೆ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಅಂಥೇಳಿ ನಾನು ಅವತ್ತು ವಿಕ್ಟೋರಿಯಾ ಪೀಕಿಗೆ ಹೋಗಲಿಲ್ಲ. ನಾನು ಇಲ್ಲೇ ಕೆಳಗಡೆ ಸಿಟಿ, ನನ್ನ ಹೋಟೆಲ್ ಸುತ್ತಮುತ್ತ ಸಿಟಿ ನೋಡೋಣ, ಮತ್ತು ವಿಕ್ಟೋರಿಯಾ ಹಾರ್ಬರಲ್ಲಿ ಸಿಂಫನಿ ಆಫ್ ಲೈಟ್ಸ್ ಅಂತ ಒಂದು ಶೋ ನಡೆಯುತ್ತೆ. ಇಟ್ಸ್ ಎ ಲೇಸರ್ ಲೈಟ್ ಶೋ. ಹಾಂಗ್ಕಾಂಗ್ ಐಲ್ಯಾಂಡಲ್ಲಿರೋ ಬಿಲ್ಡಿಂಗ್ಸಿಂದ ಎಲ್ಲ ಲೇಸರ್ ಲೈಟ್ಸ್ ಬರುತ್ತೆ. ಅದನ್ನು ನಾವು ಈ ವಿಕ್ಟೋರಿಯಾ ಹಾರ್ಬರ್ ಅಲ್ಲಿ ನಿಂತ್ಕೊಂಡು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಲ್ಲಿ ಶೋ ನಡೆಯುತ್ತೆ. ಸೊ ನಾನು ಅದನ್ನೇ ನೋಡೋಕ್ಕೆ ಇಲ್ಲಿಗೆ ಬಂದಿದ್ದೀನಿ, ವಿಕ್ಟೋರಿಯಾ ಹಾರ್ಬರಿಗೆ. ವಿಕ್ಟೋರಿಯಾ ಹಾರ್ಬರಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಅಂತ ಹೇಳಿದ್ರೆ ಕ್ರೂಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ರೂಸಸ್ ಇದೆ. ಟಿಕೆಟ್ಸ್ ಎಲ್ಲ ಆ್ಯಕ್ಚುಲಿ ನಾವು ಆನ್ಲೈನಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅಲ್ಲೇ ಹೋಗಿ ತೊಗೋಬೋದು. ಸೊ ನಾನು ಆಗಲೇ ಹೇಳ್ದಾಗೆ ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೂಸ್ ಇದೆ. ಆಫ್ಟರ್ನೂನ್ ಟೀ ಅಂತ ಇದೆ, ಸನ್ಸೆಟ್ ಕ್ರೂಸ್ ಅಂತ ಇದೆ, ಡಿನ್ನರ್ ಡೇಟ್ ಅಂತ ಇದೆ, ಆಮೇಲೆ ಸಿಂಫನಿ ಆಫ್ ಲೈಟ್ಸ್ ಕ್ರೂಸ್ ಅಂತ ಇದೆ. ಹೀಗೆ ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೂಸ್ ಇದೆ. ನಾವು ಆನ್ಲೈನಲ್ಲಿ ಕೂಡ ಟಿಕೆಟ್ಸ್ ತೊಗೋಬೋದು. ಕ್ಲೂಕ್ ಅಂತ ಒಂದು ವೆಬ್ಸೈಟಲ್ಲಿ ನಾವು ಟಿಕೆಟ್ಸ್ ಬುಕ್ ಮಾಡ್ಬೋದು. ಇಲ್ಲದೇ ಇದ್ದರೂ ಕೂಡ ನಾವು ವಿಕ್ಟೋರಿಯಾ ಹಾರ್ಬರ್ಗೆ ಎಂಟರ್ ಆಗಿದ ತಕ್ಷಣ ಅಲ್ಲೇ ಬೋರ್ಡ್ ಇಟ್ಕೊಂಡು ಎಲ್ಲರೂ ಅಂದರೆ ಪ್ರಮೋಟ್ ಮಾಡ್ತಿರ್ತಾರೆ, ಟಿಕೆಟ್ಸ್ ತೊಗೊಳ್ಳಿ ಅಂತ. ಸೊ ನಾವು ಅಲ್ಲಿ ಕೂಡ ಬಂದು ಟಿಕೆಟ್ಸ್ ತೊಗೋಬೋದು. ನೀವು ನೋಡ್ತಿರ್ಬೋದು, ವೆದರ್ ಅಂತೂ ಫುಲ್ ಕ್ಲೌಡಿ ಇದೆ, ಮತ್ತು ತುಂತುರು ಮಳೆ ಬರ್ತಾ ಇದೆ. ತುಂಬ ಚಳಿ ಇತ್ತು, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಸಿಟಿ. ಹೋಗಿದ ತಕ್ಷಣ ನನಗೆ ಒಳ್ಳೆ ಇಂಪ್ರೆಷನ್ ಅಂದರೆ ಐ ಹ್ಯಾಡ್ ಎ ವೆರಿ ಗುಡ್ ಇಂಪ್ರೆಷನ್ ಆನ್ ಹಾಂಗ್ಕಾಂಗ್. ನಾನು ಹೋಗಿದ್ದ ದಿನಾನೇ. ಹಾಂಗ್ಕಾಂಗ್ ಹೆಂಗಂದರೆ ಒಂದು ಹಿಲ್ ಸ್ಟೇಷನ್ ಮಧ್ಯೆ ಒಂದು ದೊಡ್ಡ ಸಿಟಿ ಬಿಲ್ಡ್ ಮಾಡಿದ್ರೆ ಹೆಂಗಿರುತ್ತೆ ಅಲ್ಲ, ಅದೇ ಥರ. ಹಾಂಗ್ಕಾಂಗ್ ಸುತ್ತಮುತ್ತ ತುಂಬ ದೊಡ್ಡ ಬೆಟ್ಟ ಗುಡ್ಡಗಳಿದೆ. ಬಟ್ ಮಧ್ಯದಲ್ಲಿ ಸ್ಕೈ ಸ್ಕ್ರೇಪರ್ಸ್, ದೊಡ್ಡ ಬಿಲ್ಡಿಂಗ್ಸು, ಮತ್ತು ಈ ಲೈಟ್ಸು ಆ ಥರನೂ ಇದೆ. ಇಟ್ಸ್ ಲೈಕ್ ವೆರಿ ನೈಸ್. ಅಂದರೆ ಹಿಲ್ ಸ್ಟೇಷನ್ನು ನೋಡ್ದಂಗೆ ಆಗುತ್ತೆ, ಮತ್ತು ಒಂದು ದೊಡ್ಡ ಸಿಟಿ ಕೂಡ ನೋಡ್ದಂಗೆ ಆಗುತ್ತೆ. ನೀವು ನೋಡ್ಬೋದು, ಸಂಜೆ ಆದಂಗೂ ಮಳೆ ಇನ್ನೂ ಜಾಸ್ತಿನೇ ಆಗ್ತಿತ್ತು. ಸರಿ, ನಾನು ಇನ್ನೊಂದು 10-15 ನಿಮಿಷ ವೆಯ್ಟ್ ಮಾಡೋಣ, ಏನಾದ್ರು ಮಳೆ ಜಾಸ್ತಿ ಆದರೆ ವಾಪಸ್ ಹೋಟೆಲ್ ಕಡೆಗೆ ಹೋಗೋಣ ಅಂತೇಳಿ ಅನ್ಕೊತಾ ಇದ್ದೆ. ಹಾಗೆ ವೆಯ್ಟ್ ಮಾಡ್ತಾ ಕಾಫಿ ಕುಡಿಯೋಣ ಅಂತೇಳಿ ಮತ್ತೆ ಕಾಫಿ ಹುಡುಕೊಂಡು ಹೊರಟೆ. ಫೈನಲಿ ಫೌಂಡ್ ಕಾಫಿ. ಐಮ್ ಬ್ಯಾಕ್ ಇನ್ ದಿಸ್ ಏರಿಯಾ. ಅಂದರೆ ಇಲ್ಲಿ ಏನಂತ ಅಂದರೆ ಸಿಂಫನಿ ಆಫ್ ಲೈಟ್ಸ್ ಅಂತ ಒಂದು ಶೋ ನಡೆಯುತ್ತೆ, ಲೈಟ್ ಶೋ. ಸೊ ಐಮ್ ವೇಟಿಂಗ್ ಫಾರ್ ಇಟ್. ಇವಾಗ ಆಲ್ಮೋಸ್ಟ್ 7:43 ಆಗಿದೆ. ಇನ್ನೊಂದು 15 ಮಿನಿಟ್ಸ್ 8 o'clock ಶುರು ಆಗುತ್ತೆ. ಇದು ಒನ್ಸ್ ಇನ್ ಅ ಡೇ ನಡೆಯುತ್ತೆ. ಸೊ ಐಮ್ ವೇಟಿಂಗ್ ಫಾರ್ ಇಟ್. ಐ ಥಿಂಕ್ ಇಲ್ಲಿ ಎಲ್ಲ ಜನ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಆಲ್ಮೋಸ್ಟ್ ಎಷ್ಟೊಂದು ಜನ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ಬೋದೇನೋ. ಬಟ್ ಸಖತ್ತಾಗಿದೆ. ಅಂದರೆ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಅದು ಹಿಲ್ ಸ್ಟೇಷನಿಗೆ ಬಂದಿರೋ ಥರ ಅನಿಸ್ತಾ ಇದೆ. ಆಮೇಲೆ ಫುಲ್ಲು ಮೋಡ ಮುಚ್ಕೊಂಡಿದೆ. ಮಳೆ ಬಂದಿರೋದ್ರಿಂದ ಇನ್ನು ಆ ಮೋಡದ ಮಳೆ ಮೋಡ ಇನ್ನೂ ಹಾಗೆ ಇದೆ. ತುಂಬ ಚೆನ್ನಾಗಿದೆ. ಅಲ್ಲಿ ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ಬಿಲ್ಡಿಂಗ್ ಕಾಣಿಸಿದೆಯಲ್ಲ, ಆ ಬಿಲ್ಡಿಂಗು ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿತ್ತು. ಅದ್ರ ಹಿಂದೆಯೇ ನಿಮಗೆ ಎಲ್ಲ ಬೆಟ್ಟ ಗುಡ್ಡಗಳಿರೋದು. ಅಲ್ಲಿ ಅಂದರೆ ತುಂಬ ಚೆನ್ನಾಗಿದೆ. ಐ ಥಿಂಕ್ ಈ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ, ಇಲ್ಲಿದೆ. ಇಲ್ಲೆಲ್ಲ ಕಾಣಿಸುತ್ತೆ, ಇಲ್ಲೆಲ್ಲ ತುಂಬ ಬೆಟ್ಟಗಳಿದೆ. ತುಂಬ ಚೆನ್ನಾಗಿದೆ. ವೇಟಿಂಗ್ ಫಾರ್ ಇಟ್. ನನಗೆ ಈ ಥರ ಫೌಂಟೇನ್ ಶೋಸ್, ಲೈಟ್ ಶೋಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ. ದುಬೈಲಿ ಕೂಡ ನಾನು ದುಬೈ ಮಾಲ್ನಲ್ಲಿ ನಡೆಯೋ ಫೌಂಟೇನ್ಸು ನಾನು ಯಾವತ್ತೂ ಮಿಸ್ಸೇ ಮಾಡಲ್ಲ. ಅಂದರೆ ಅಲ್ಲಿ ಆ ಕಡೆ ಹೋಗಿದ್ದಾಗೆಲ್ಲ ನಾನು ನೋಡ್ಕೊಂಡು ಬಂದೇ ಬರ್ತೀನಿ. ನನಗೆ ಪರ್ಸ್ನಲಿ ತುಂಬ ಇಷ್ಟ. ನನಗೆ ಈ ಮ್ಯೂಸಿಯಮ್ ಆ ಥರದಕ್ಕಿಂತ ಆರ್ಟ್ ಮ್ಯೂಸಿಯಮ್ಸ್ ಅದಕ್ಕಿಂತ ನಂಗೆ ಈ ಥರ ಶೋಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ್ಯಂಡ್ ಆಲ್ಸೋ ಐ ಗಾಟ್ ಕಾಫಿ ಇನ್ ದಿಸ್ ಕ್ಯಾಫೆ. ಇಂಕ್ ಅಂತ ಒಂದು ಕ್ಯಾಫೆ ಇದೆಯಲ್ಲ, ಆ ಕೆಫೆಯಲ್ಲಿ ನನಗೆ ಕಾಫಿ ಸಿಕ್ತು. ಕುಟ್ಟೆ ಇವಾಗ ಫುಲ್ ಕಾಫಿ ಕುಟ್ಬಿಟ್ಟು ಫುಲ್ ಎನರ್ಜೆಟಿಕ್ ಆಗಿಬಿಟ್ಟಿದ್ದೀನಿ. ಸೊ ಐ ಆಮ್ ವೇಟಿಂಗ್ ಫಾರ್ ಇಟ್. ಇವಾಗ ಶೋ ಶುರು ಆದಾಗ ಐ ವಿಲ್ ಶೋ ಯು ಗೈಸ್.
ಸಿಂಫನಿ ಆಫ್ ಲೈಟ್ಸ್ ಶೋ ನೋಡ್ತಾ ಇದ್ದೀನಿ. ಓಕೆ, ಐ ಎಕ್ಸ್ಪೆಕ್ಟೆಡ್ ಮೋರ್ ಬಿಕಾಸ್ ನಾನು ವೀಡಿಯೋಸ್ ಫೋಟೋಸ್ ಎಲ್ಲ ನೋಡ್ಕೊಂಡು ತುಂಬ ಲೇಸರ್ ಲೈಟ್ಸ್ ಕಾಣಿಸ್ತಾ ಇತ್ತು. ಇವಾಗ ನೋಡಿದ್ರೆ ಒಂದೇ ಬಿಲ್ಡಿಂಗ್ ಎಲ್ಲ ಬರ್ತಾ ಇದೆ. ಇಟ್ಸ್ ಗೋಯಿಂಗ್ ಆನ್, ಬಟ್ ಓಕೆ ಅಂದರೆ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಲೋ, ಸೊ ಸಿಂಫನಿ ಆಫ್ ಲೈಟ್ಸ್ ಶೋ ಮುಗೀತು. ಐ ಥಿಂಕ್ ಒಂದು 10 ನಿಮಿಷ ಇತ್ತು. 8 o'clock-ಇಂದ 8-10 ತನಕ ಇತ್ತು. ಇವಾಗ ಐ ಆಮ್ ಗೋಯಿಂಗ್ ಟು ಅ ಪ್ಲೇಸ್ ಕಾಲ್ಡ್ ಟೆಂಪಲ್ ಸ್ಟ್ರೀಟ್ ಅಂತ ಫಾರ್ ಹ್ಯಾವಿಂಗ್ ಡಿನ್ನರ್ ಆ್ಯಂಡ್ ಇನ್ನೊಂದು ಸ್ವಲ್ಪ ಓಡಾಡೋಣ. ನಂಗೆ ಇನ್ನೊಂದು ಸ್ವಲ್ಪ ಎನರ್ಜಿ ಇದೆ. ನಾಳೆ ಬೆಳಿಗ್ಗೆ ಮೈ ಡೇ ಸ್ಟಾರ್ಟ್ಸ್ ಎಟ್ 11 o'clock. ಅಂದರೆ ನಾನು ಒಂದು ವಾಕಿಂಗ್ ಟೂರ್ ಬುಕ್ ಮಾಡಿದ್ದೀನಿ 11 o'clock-ಗೆ. ಸೊ ನಾನು ಒಂದು 10:30 10:45 ಹಂಗೆ ಬಿಟ್ಟರು ಆಗುತ್ತೆ. ಐ ಮೀನ್ ಸೊ ಹಂಗಾಗಿ ಲೇಟಾಗಿ ಶುರು ಆಗೋದ್ರಿಂದ ಆ್ಯಂಡ್ ಇಟ್ಸ್ ಸ್ಟಿಲ್ 8 o'clock. ಸೊ ಐ ಥಿಂಕ್ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಓಡಾಡಿಕೊಂಡು ಇಲ್ಲಿಂದ ಟೆಂಪಲ್ ಸ್ಟ್ರೀಟ್ 2 kilometers ಇದೆ. ಐ ಆಮ್ ಥಿಂಕಿಂಗ್ ಟು ವಾಕ್ ಬಿಕಾಸ್ ನನಗೆ ಇಲ್ಲಿ ವಾಕಿಂಗೇ ಈಸಿ ಅನಿಸುತ್ತೆ ಮೆಟ್ರೋಗಿಂತ. ಮೆಟ್ರೋ ಈಸ್ ಆ್ಯಕ್ಚುಲಿ ವೆರಿ ಈಸಿ ಕಂಪೇರ್ಡ್ ಟು ಆಲ್ ಅದರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, but still walking is much easier ಅಂತ ಅನ್ಸುತ್ತೆ. So 2 kilometers I think I can still walk. So I'm going towards Temple Street. Maybe I'll have some dinner, again light dinner, because ನನಗೆ ಏರೋಪ್ಲೇನಲ್ಲಿ I don't know, every time I travel I think I need like 1 or 2 days rest ಹೊಟ್ಟೆಗೆ. ನನಗೆ ಏನಕ್ಕೂ ಗೊತ್ತಿಲ್ಲ, ಆ ಥರ ಆಗುತ್ತೆ ಯಾವಾಗಲೂ. ಸೊ ಲೆಟ್ಸ್ ಸಿ. ಹಾಂಗ್ಕಾಂಗ್ ಸಿಟಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬಿಲ್ಡಿಂಗ್ಸಲ್ಲೆಲ್ಲ ತುಂಬ ಲೈಟ್ಸು, ಅದರಿಂದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಯಾರೋ ನಿಂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೆ, ನೋಡೋಕ್ಕೆ ಗೊಂಬೆಗಳು. ಬಟ್ ದಿಸ್ ಇಸ್ ವೇರ್ ಸಿಂಫನಿ ಆಫ್ ಲೈಟ್ ಶೋ ಇದ್ದಿದ್ದು. ಆಮೇಲೆ ಮ್ಯೂಸಿಯಂ ಕೂಡ ಇದೆ ಇಲ್ಲಿ ಒಳಗಡೆ. ಆರ್ ಇಂಟ್ರೆಸ್ಟೆಡ್. ಸೊ ಲೆಟ್ಸ್ ಗೋ. ಇವಾಗ ನಾನು ಹೋಗಿದ್ದ ಅಂಗಡಿ ತುಂಬ ಚೆನ್ನಾಗಿತ್ತು. ಅಂದರೆ ಮಿನಿಸೋ ಥರ, ಮಿನಿಸೋ ತುಂಬ ಚೆನ್ನಾಗಿತ್ತು. ಎಲ್ಲದೂ ತುಂಬ ಕ್ಯೂಟ್ ಆಗಿತ್ತು, ತುಂಬ ಪ್ರೀತಿ. ಸೊ ಇದು ವಾಕಿಂಗ್ ಸಿಗ್ನಲ್ ರೆಡ್ ಇದ್ದಾಗ ಈ ಥರ ಸೌಂಡ್ ಬರುತ್ತೆ, ಒಂಥರ ಟಿಕ್ 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 ಅಂತ. ಬಟ್ ಒನ್ಸ್ ಇಟ್ ಬಿಕಮ್ಸ್ ಗ್ರೀನ್ ಯಾವ ಥರ ಸೌಂಡ್ ಬರುತ್ತೆ ನೋಡಿ. ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ಆ ಥರ ಸೌಂಡ್ ಬಂದಾಗ ಇದು ಲೈಕ್ ಓಕೆ ಇದು ವಾಕ್ ಫಾಸ್ಟ್, ತುಂಬ ಬೇಗ ನಡಿಬೇಕು ಅಂತ. ಬಟ್ ಒಂದು ವಿಷಯ ಏನಂದರೆ ನಾನೆಲ್ಲ ಅಬ್ಸರ್ವ್ ಮಾಡಿದ್ದು, ಒಂದು ಇಂಡಿಯನ್ ರೆಸ್ಟೋರೆಂಟ್ ಕಾಣಿಸೇ ಇಲ್ಲ. ಐ ಡೋಂಟ್ ಸಿ ದಿ ಇಂಡಿಯನ್ ರೆಸ್ಟೋರೆಂಟ್ಸ್, ಬಟ್ ದೆರ್ ಆರ್ ಫ್ಯೂ ಇಂಡಿಯನ್ಸ್, ಅಂದರೆ ಸ್ವಲ್ಪ ಜನ ಇದ್ದಾರೆ. ಅಥವಾ ಈ ಏರಿಯಾದಲ್ಲಿ ಇಲ್ಲ, ಬೇರೆ ಏರಿಯಾದಲ್ಲಿ ಇರ್ಬೋದೇನೋ. ನೋಡಿ ಇವಾಗ ಅದು ಸಿಗ್ನಲ್ ಚೇಂಜ್ ಆಗಿದ ತಕ್ಷಣ ದೇರ್ ಇಸ್ ಅ ಡಿಫ್ರೆಂಟ್ ಸೌಂಡ್, ಒಂದು ಬೇರೆ ಸೌಂಡ್ ಬರುತ್ತೆ, ಚೇಂಜ್ ಆಗುತ್ತೆ, ಟಕ್ 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 ಅಂತ ಬರುತ್ತೆ. ಮತ್ತು ಇನ್ನೇನು ಗ್ರೀನ್ ಅಂದರೆ ವಾಕಿಂಗ್ ಸಿಗ್ನಲ್ ಇನ್ನೇನು ಕ್ಲೋಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಮತ್ತು ಸೌಂಡ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ಆ ಥರ ಯು ಫೀಲ್ ಲೈಕ್ ಓಕೆ ಯು ಶುಡ್ ವಾಕ್ ಫಾಸ್ಟ್ ಅಂತ. ಏನು
ನನ್ನ ಡೇ 1 ಇಲ್ಲಿಗೆ ಮುಗ್ದಿಲ್ಲ. ನಾನಿನ್ನು ಇದಾದಮೇಲೆ ಟೆಂಪಲ್ ಸ್ಟ್ರೀಟ್ಗೆ ಹೋಗ್ತೀನಿ. ಅಲ್ಲಿ ಡಿಫ್ರೆಂಟ್ ಫುಡ್ಸ್ನೆಲ್ಲ ಟ್ರೈ ಮಾಡ್ತೀನಿ. ಅದೆಲ್ಲ ನಿಮಗೆ ಮುಂದಿನ ವೀಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್.